ಎಲ್ಲರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಫಸ್ಟ್ ಲೈಕ್ ನಂದೆ, ಫಸ್ಟ್ ಕಮೆಂಟ್ ನಂದೆ ಅಂತ ಕಮೆಂಟ್ ಹಾಕುವವರಿಂದ ಹಿಡಿದು ಸಬ್ಸ್ಕ್ರೈಬರ್ಸು, ನಾನ್ ಸಬ್ಸ್ಕ್ರೈಬರ್ಸು ಮತ್ತು ಡಿಸ್ಲೈಕ್ ಒತ್ತಲಿಕ್ಕೆ ಅಂತವೇ ಕೆಲವರು ಸಬ್ಸ್ಕ್ರೈಬ್ ಆಗಿರ್ತಾರೆ. ಅವರಿಗೂ ಕೂಡ ಎಲ್ರಿಗೂ ನಿಮ್ಗೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಪಟಾಕಿ ಎಲ್ಲ ಹೊಡೆದಾಯ್ತು ಅಂತ ಅಂದ್ಕೊಳ್ತೇನೆ. 10 ಗಂಟೆ ನಂತರ ಅಲ್ಲ ಪಟಾಕಿ ಎಲ್ಲ ಹೊಡಿಬಾರ್ದು, ಹಾಗೆ ಹೀಗೆ ಅಂತಾರ ರೂಲ್ಸ್ ಉಂಟಲ್ಲ. ಎಸ್, ನೀವು ಪಟಾಕಿ ಹೊಡೆಯುವವರಿಗೂ ಪಟಾಕಿ ಹೊಡೆಯದಿರುವವರಿಗೆ ಎಲ್ರಿಗೂ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಟಾಕಿ ಹೊಡೆಯುವವರು ಸ್ವಲ್ಪ ನೋಡಿಕೊಂಡು ದಯವಿಟ್ಟು ಹುಷಾರಾಗಿ ಜಾಗ್ರತೆಯಿಂದ ಹೊಡೀರಿ, ಮಸ್ತ್ ಮಜಾ ಮಾಡಿ. ಯಾರು ಕೂಡ ವೆಯ್ಟ್ ಮಾಡ್ತಾ ಇರದ ವಿಡಿಯೋಗೆ ನಿಮ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಿನ್ನೆಯ ಮ್ಯಾಚ್ ನೋಡಿ ಆದಮೇಲೆ ಯಾವ್ದು, ನಾನು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚ್ ಬಗ್ಗೆ ಮಾತಾಡ್ತಿರೋದು. ವುಮೆನ್ಸ್ ಮ್ಯಾಚು ಅದು ಇನ್ನೊಂದು ಡಿಸಾಸ್ಟರ್. ಈ ಮ್ಯಾಚ್ ನೋಡಿದಾಗ ಅನಿಸಿದ್ದು ಮ್ಯಾಚ್ ಯಾಕಾದ್ರೂ ಆಯ್ತಂತ. ಈ ಮಳೆ ಹೇಗೂ ಬಂತು, ಆ ಮಳೆ ಬಂದದ್ದು ನಿಲ್ಬಾರ್ದಿತ್ತು, ಜೊರ್ರಂತೂ ಸುರಿತಾನೇ ಇರಬೇಕಿತ್ತು. ಸೊ ಯಾಕಾದ್ರೂ ನಿಂತಿತ್ತು ಅಂತ ಅನಿಸಿದಂತ ಹೌದು. ಆವಾಗ ಇದು ಮಳೆ ಪೂರ್ತಿ ಬಂದಿದ್ರೆ, ನೋ ರಿಸಲ್ಟ್ ಅಂತ ಆಗಿದ್ದಿದ್ರೆ ಆವಾಗ ಇದು ಲೆಕ್ಕಕ್ಕಿಲ್ಲ ಮ್ಯಾಚ್ ಅಂತ ಹೇಳ್ಬೋದಿತ್ತು. ಇದು ಹಾಗೆ ಅಲ್ಲಲ್ಲ. ಈಗ ಭಾರತ 7 ವಿಕೆಟ್ಗಳ ಒಂದು ಹೀನಾಯ ಸೋಲನ್ನು ಆಸ್ಟ್ರೇಲಿಯಾ ವಿರುದ್ಧ ಅನುಭವಿಸಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವ 2 ಪ್ಲೇಯರ್ ಬಗ್ಗೆ ಒಂದು ಈ ರೇಂಜಿಗೆ ಹೈಪ್ ಕ್ರಿಯೇಟ್ ಆಗಿತ್ತು, ಹಾಗೆ ಹೀಗೆ ಓಹೋ ಆಹಾನಿಲ್ಲ ಓಹೋನಿಲ್ಲ ಹೀಯೇ ಅಂತ ಆಯ್ತು ಮರ್ರೆ. ರೋಹಿತ್ ಶರ್ಮಾ 8 ರನ್, ವಿರಾಟ್ ಕೊಹ್ಲಿ ಅವರು 0. ಇದು ನೋಡ್ಲಿಕ್ಕ ಇಷ್ಟು ತಿಂಗಳು ಕಾದದ್ದು ನಾವು ಅಂತ ಖಂಡಿತ ಅನ್ಸಿದಂತ ಹೌದು. ಅಯ್ಯೋ, ಇಷ್ಟು ತಿಂಗಳಾದ್ಮೇಲೆ ಬರ್ತಾ ಇದ್ದಾರೆ, ಎಂತ ಇರ್ಬೋದು, ಹೇಗಿರ್ಬೋದು ಆಟವೇ ಇರಲಿಲ್ಲ. ಏನು ಮಳೆ ಸ್ಟಾರ್ಟ್ ಆದಾಗಲೇ 3 ವಿಕೆಟ್ ಹೋಗಿ ಆಗಿದೆ. 2 ಗೋಟ್ ಪ್ಲೇಯರ್ಸ್, ಒಂದು ರೋಹಿತ್ ಶರ್ಮಾ, ಒಂದು ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದಾರೆ. ಅದಾದ ಮೇಲೆ ಪ್ರಿನ್ಸ್ ಹಾಗೆ ಹೀಗೆ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಈಗ ODI ನೂತನ ಕಪ್ತಾನ ತನ್ನ ಪಾದಾರ್ಪಣೆ ಅಂದ್ರೆ ಕ್ಯಾಪ್ಟನ್ ಆಗಿ ಪ್ರಥಮ ಮ್ಯಾಚ್ ODI ಇದರಲ್ಲಿ ಕ್ರಿಕೆಟ್ ಅಲ್ಲಿ ಪ್ರಥಮ ಮ್ಯಾಚ್ ಗಿಲ್ ಅವರು ಕೂಡ ಔಟ್, ಅವ್ರ 10 ರನ್ ಹೊಡೆದು ಔಟು. ಸೊ ನಾವೇನು ಬಲಿಷ್ಠ ಒಂದು ಓಪನಿಂಗ್ ಪ್ಯಾರು 1 ಡೌನು, ಅದಾದ್ಮೇಲೆ 2 ಡೌನ್ ಶ್ರೇಯಸ್ ಅಯ್ಯರ್ ಅವರು 11 ರನ್ನಿಗೆ ಔಟ್. ಸೊ ಯಾರು ಕೂಡ ನಿಲ್ಲಲೇ ಇಲ್ಲ. ಕೊನೆಗೆ 26 ಮಳೆ ಬಂದು ಹೋಗಿ ಬಂದು ಆಗ್ತಾ ಇತ್ತು. ಅಂತೂ 26 ಓವರ್ಗಳ ಆಟ ಅಂತ ಯಾವಾಗ ಡಿಕ್ಲೇರ್ ಆಯ್ತು ಅಂದ್ರೆ ಅನೌನ್ಸ್ ಮಾಡಿದ್ರು, ಕೊನೆಗೆ ರಾಹುಲ್ ಮತ್ತೆ ಅಕ್ಷರ್ ಪಟೇಲ್ ಅವರು ಒಂದು 31, 38 ಎಲ್ಲ ಹೊಡೆದು ಒಂದು ತಂಡದ ಮೊತ್ತ 136 ತನಕ ವಿಸ್ತರಿಸಿತ್ತು. ಅಷ್ಟೇ 9 ವಿಕೆಟ್ ಹೋಗಿದೆ. ಡಮ್ 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 ಅಂತ ವಿಕೆಟ್ ಹೋಯ್ತು. ಲಾಸ್ಟಿಗೆ ಡೆಬ್ಯೂ ಮ್ಯಾಚ್ ಆಡ್ತಿರುವಂತ ODI ಡೆಬ್ಯೂ ಮ್ಯಾಚ್ ಆಡ್ತಿರುವಂತ ನಿತೀಶ್ ಕುಮಾರ್ ಅವರು ಒಂದು 2 ಸಿಕ್ಸ್ ಎಲ್ಲ ಹೊಡೆದು, ದೊಡ್ಡ 2 ಸಿಕ್ಸ್, ತುಂಬಾ ದೊಡ್ಡದು ಹೊಡೆದಿದ್ರು. ಒಂದು 136 ರನ್. ಕೊನೆಗೆ ಟಾರ್ಗೆಟ್ ಅಂತ ಫಿಕ್ಸ್ ಆಗಿದ್ದು ಅದು ಗೊತ್ತುಂಟಲ್ಲ, ಡಕ್ವರ್ತ್ ಲೂಯಿಸ್ ಅವ್ರದ್ದು. ಅದೊಂದು ನನಗೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಅದು ಕಲೀಲಿಕ್ಕೆ ಹೋಗುದಿಲ್ಲ, ಅಗತ್ಯ ಇಲ್ಲ ಬಿಡಿ. 131 ಟಾರ್ಗೆಟ್ ಅಂತ ಅನೌನ್ಸ್ ಆಯಿತು. ಆಸ್ಟ್ರೇಲಿಯಾ ಇದೊಂದು ಟಾರ್ಗೆಟೇ ಅಲ್ಲ ಅನ್ನುವ ರೀತಿಯಲ್ಲಿ 3 ವಿಕೆಟ್ ಕಳೆದುಕೊಂಡ್ರು. ಹೆಡ್ ಔಟ್ ಆದ್ರು, ಮತ್ತೆ ಐ ಥಿಂಕ್ ಹೆಡ್ ಮತ್ತು ಶಾರ್ಟ್ ಅಂತ ಅಂದ್ಕೊಳ್ತೇನೆ. 2 8 ರನ್ ಹೊಡೆದು ಔಟ್ ಆದ್ರು. ಕೊನೆಗೆ XRCB ಅನ್ನು ಜಾಶ್ ಫಿಲಿಪಿ ಅವರು ಮತ್ತೆ ಮಿಶೆಲ್ ಮಾರ್ಚ್ ಅವರು ಒಂದು ಎರಡೂ ಕಡೆಯಿಂದ ಸಹ ಹೊಡಿತಾನೆ ಇದ್ರು. ಏನು ಅವ್ರಿಗೊಂದು ಟೆನ್ಷನ್ ಅಂತ ಅನ್ನಿಸ್ಲಿಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ T20 ಪ್ಲಸ್ 6 ಓವರ್ ಅಂತ ಅಂದ್ಕೊಂಡಿದ್ರು ಅಷ್ಟೇ. 26 ಓವರ್ಗಳ ಆಟ ಅಲ್ಲ. ಸೊ 21 ಓವರ್ಗಳಲ್ಲಿ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ರು ಆಸ್ಟ್ರೇಲಿಯಾ 3 ವಿಕೆಟ್ ಅಲ್ಲಿ. ಸೊ ಓವರ್ ಆಲ್ ಮ್ಯಾಚ್ ODI ಮ್ಯಾಚ್ ಅಲ್ಲಿ 50 + 50 100 ಓವರ್ಗಳ ಆಟ ಇರ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ನಡೆದಂತಹ ಮ್ಯಾಚ್ ಅಲ್ಲಿ 26 + 21 ನಡೆದದ್ದು ಕೇವಲ 47 ಓವರ್ಗಳ ಆಟ. ಅಂದ್ರೆ ಒಟ್ಟು 50 ಓವರ್ಗಳ ಆಟ ಸಹ ಆಗ್ಲಿಲ್ಲ. ಬೇಜಾರಾಯ್ತು. ಒಂದು ಏನು ಬೇಜಾರು ಅಂತಂದ್ರೆ, ಒಂದು ರೋಹಿತ್ ಶರ್ಮಾ ಅವರು 8 ಮತ್ತೆ ವಿರಾಟ್ ಕೊಹ್ಲಿ ಅವರು 0ಗೆ ಔಟ್ ಆದ್ರು. ಇನ್ನೊಂದು ನಿಮ್ಗೆ ODI ಕ್ರಿಕೆಟ್ ಅಂತವೇ ಅನ್ನಿಸ್ತಿಲ್ಲ. ಈವನ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರಿಗೆ ನಾವು T20ಗೆ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದೇವಲ್ಲ ಮಾರ್ರೆ, ಇದೊಂಥರ T20 ತರನೇ ಆಯ್ತಲ್ಲ ಅಂತ ಅವರಿಗೆ ಸಹ ಅನ್ನಿಸ್ತದ ಅಂತ. ಕಂಟಿನ್ಯೂಸ್ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಮಳೆ ಬರದಿದ್ದಿದ್ರು ಕೂಡ ಭಾರತದವರು ಆಡಿರುವಂತ ರೀತಿ ನೋಡೋದಿದ್ರೆ ಭಾರತ ನಿನ್ನೆ ಹೀನಾಯವಾಗಿಯೇ ಸೋಲ್ತಾ ಇದ್ರು. ಮಳೆ ಬರದೆ ಆಕ್ಚುಲ್ ODI ಕ್ರಿಕೆಟ್ ತರನೇ ಹೋಗಿದ್ದಿದ್ರು ಕೂಡ ಹಬ್ಬ ಅಂದ್ರೆ 150 ರನ್ ಹೊಡಿತಿದ್ರ ಅಂತ ಆ ಒಂದು ಇನ್ಎಕ್ಸ್ಪೀರಿಯನ್ಸ್ಡ್ ಆಸ್ಟ್ರೇಲಿಯನ್ ತಂಡದ ಎಗೇನ್ಸ್ಟ್ ಭಾರತ ಸೋತದ್ದು, ಹೀನಾಯವಾಗಿ ಸೋತದ್ದು ನನಗೆ ಶಾಕಿಂಗ್ ಅಂತ ಅನ್ಸಿತ್ತು. ನೋಡಿ, ಚಾಂಪಿಯನ್ಸ್ ಟ್ರೋಫಿ 50 ಓವರ್ ಫಾರ್ಮ್ಯಾಟ್ ಇದು ಚಾಂಪಿಯನ್ಸ್ ಟ್ರೋಫಿ ಆಗಿತ್ತು. ಅದರಲ್ಲಿ ಭಾರತ ಒಂದೂ ಮ್ಯಾಚ್ ಸೋಲದೆ ಚಾಂಪಿಯನ್ ಆಗಿದ್ರು. ಅದಾದ ನಂತರ ODI ಯಾವುದೇ ಕ್ರಿಕೆಟ್ ಆಗಿರಲಿಲ್ಲ. ನಿನ್ನೆ ಆದದ್ದು ನೋಡಿ, ಚಾಂಪಿಯನ್ ಟ್ರೋಫಿ ವಿನ್ ಆಗಿರುವಂತಹ ತಂಡ ದಡಾರ್ ಅಂತ ನಿನ್ನೆ ಪರ್ಫಾರ್ಮೆನ್ಸ್ ನೋಡಿದ್ರೆ
ಯಾವಾಗ ಎಂತ ಬೇಕಾದ್ರೂ ಸಹ ಆಗ್ಬೋದು ಕ್ರಿಕೆಟಲ್ಲಿ ಅನ್ನೋದು ಮತ್ತೆ ಪುನಃ ಅದು ಸಾಬೀತಾಯಿತು. ಹೋಪ್ಫುಲಿ ನೆಕ್ಸ್ಟ್ 2 ಮ್ಯಾಚ್ ಭಾರತ ವಿನ್ ಆಗ್ತದೆ. ಬಟ್ ಹೋಪ್ಫುಲಿ ನನಗೆ ಆ ಒಂದು ದೊಡ್ಡ ಇನ್ನಿಂಗ್ಸ್ ನೋಡ್ಬೇಕು ಮಾರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು. ಆ್ಯಂಡ್ ಬಿ ವೆರಿ ಆನೆಸ್ಟ್, ಇಂಡಿಯಾ ಸೀರೀಸ್ ಸೋತ್ರೂ ಕೂಡ ಏನು ಫರಕ್ಕೇನು ಆಗೋದಿಲ್ಲ. 2027 ಒಂದು ವರ್ಲ್ಡ್ ಕಪ್ಪಿಗೆ, ODI ವರ್ಲ್ಡ್ ಕಪ್ಪಿಗೆ ಇದೆಲ್ಲ ಪ್ರಿಪ್ಯಾರೇಷನ್. ಸೊ ಕೆಲವೊಂದ್ಸಲ ಸೀರೀಸ್ ಸೋಲ್ತಾರೆ, ಕೆಲವೊಂದ್ಸಲ ಸೀರೀಸ್ ವಿನ್ ಆಗ್ತಾರೆ. ಬಟ್ ಎಲ್ಲ ಒಂದು ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಿರೋದು ಏನು ಅಂತಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಫಾರ್ಮು ಇದು ಕೆಳಗೆ ಹೋಗೋದಿರಲಿ, ಅವರು ಸೂಪರಾಗಿ ಆಡಲಿ ಅಂತ. ಹೋಪ್ಫುಲಿ ನೆಕ್ಸ್ಟ್ 2 ಮ್ಯಾಚಲ್ಲಿ ಅವರು ಚಂದದ ಕ್ರಿಕೆಟ್ ಆಡಲಿ. ಆ್ಯಂಡ್ ಓ ಮೈ ಗಾಡ್, ನಿನ್ನೆ ಪ್ಲೇಯಿಂಗ್ 11 ಎಲ್ಲ ಕರೆಕ್ಟ್ ಇತ್ತು. ನಾನು ಹಬ್ಬಬ್ಬ ಅಂದರೆ ಸುಂದರ್ ಅವರ ಬದಲು ಬೇಕಿದ್ರೆ ಹರ್ಷಿತ್ ರಾಣಾ ಅವ್ರನ್ನ ಹಾಕ್ಕೊಳ್ಬೋದೋ ಏನೋ, ಫೇವ್ರೇಟ್ ಪ್ಲೇಯರ್ ಅಲ್ಲ ಗಂಭೀರದು ಅಂತ. ಕುಲ್ದೀಪ್ ಯಾದವ್ ಅವರ ಬದಲು ಹಾಕ್ಕೊಳೋದ? ಹಾಗಾದ್ರೆ ಕುಲ್ದೀಪ್ ಯಾದವ್ ಬೇಡವಾ? ರಿಸ್ಟ್ ಸ್ಪಿನ್ನರ್ ಎಲ್ಲ ಬೇಡವಾ ODI ಫಾರ್ಮ್ಯಾಟಿಗೆ? ಒಟ್ಟಲ್ಲಿ ಹರ್ಷಿತ್ ರಾಣಾ ಬೇಕು ಅಲ್ವಾ? ಅದು ಎಂಥ ಒಲವ ನನಗೆ ಅರ್ಥವೇ ಆಗೋದಿಲ್ಲ ಮಾರ್ರೆ. ಹರ್ಷಿತ್ ರಾಣಾ ಮೇಲೆ ಆ ರೇಂಜಿಗೆ ದೇವರೇ ಏನೋ ಉಂಟು. ಯಾರೋ ಅವ್ರು ನನ್ನ ಪರ್ಸನಲ್ ಮೆಸೇಜ್ ಮಾಡಿ ಕಳಿಸಿದ್ರು, ಇಂಥ ಗಂಭೀರ್ ಅವ್ರದ್ದು ಎಂಥದ್ರು ಫುಟೇಜಸ್ ಉಂಟಾ ಬ್ರೋ ಹರ್ಷಿತ್ ರಾಣಾ ಅವ್ರ ಹತ್ರ ಅಂತ. ಐ ಡೋಂಟ್ ನೋ, ನಿಮ್ಗೇನು ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದ್ರೆ ಬರುವ. ನಮಸ್ಕಾರ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.